ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋಲಿ ನಾವು ಅವಾರ್ಡ್ಸ್ ಬಗ್ಗೆ ಮಾಡ್ತಾ ಇದ್ವಿ. ಆ ಲಾಸ್ಟ್ ವಿಡಿಯೋಲಿ ನಿಮ್ಗೆ ಸಂಪೂರ್ಣವಾಗಿ ಅದರ ಡೀಟೇಲ್ಸ್ಗಳನ್ನು ಎಲ್ಲ ಹೇಳಿದ್ವಿ. ಸೊ ಈ ವಿಡಿಯೋಲಿ ನಿಮಗೆ ನೇಮ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ ನಾವು ಅವಾರ್ಡ್ಸ್ಗಳನ್ನು ಡೀಟೇಲ್ ಆಗಿ ಹೇಳ್ಕೊತ ಹೋಗ್ತೀವಿ. ದ ಫಸ್ಟ್ ಒನ್ ಈಸ್ ದ ಭಾರತ ರತ್ನ ಅವಾರ್ಡ್. ಓಕೆ, ದ ಫಸ್ಟ್ ಒನ್ ಈಸ್ ದ ಭಾರತ ರತ್ನ ಅವಾರ್ಡ್. ಇನ್ 2024 the government announced the 5 Bharat Ratna awards, making it year with the highest number of the recipient ever, breaking the usual limit of the 3. ಪ್ರತಿ ವರ್ಷ ಭಾರತ ರತ್ನವನ್ನು ಕೊಡ್ತಿರ್ತಾರೆ. ಅದರಲ್ಲಿ ಈ 2024 ಭಾರತ ರತ್ನವನ್ನು 5 ಮಂದಿಗೆ ಕೊಟ್ಟಿದ್ದಾರೆ. ಭಾರತ ರತ್ನವನ್ನು 5 ಮಂದಿಗೆ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಕೊತ ಹೋಗೋಣ. ಕರ್ಪೂರಿ ಠಾಕೂರ್ ಅವರಿಗೆ ಏನು ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ದ ಭಾರತ ರತ್ನ ಹ್ಯಾಸ್ ಬಿನ್ ಕನ್ಸಿಡರ್ ಹ್ಯಾಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇನ್ ಇಂಡಿಯಾ. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತೇಳಿ ಕನ್ಸಿಡರನ್ನು ಮಾಡ್ತಾರೆ. ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂದರೆ ಕರ್ಪೂರಿ ಠಾಕೂರ್ ಅವರಿಗೆ ಏನು ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ಶಿ ಈಸ್ ಫ್ರಮ್ ದ politics. Okay, she is from the politics and she is also known as the Jananayak. Okay, Jananayak ಅಂತೇಳಿ ಹೇಳ್ತಾರೆ. ಅನದರ್ ಒನ್ ಇಸ್ ದ LK ಅಡ್ವಾಣಿ. LK ಅಡ್ವಾಣಿ ಅವ್ರಿಗೂ ಕೂಡ ಏನು ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ಏನು ಎಸ್, he is a co-founder of BJP. He is a co-founder of the BJP. Another one is the most important of the Bharat Ratna is the PV Narasimhan Rao. PV Narasimhan Rao, please keep in mind this person is the important person. Okay, in the static GK also ಭಾಳ ಅತಿ ಹೆಚ್ಚು ಇಂಪಾರ್ಟೆಂಟ್ ನೇಮ್ ಆಗಿರುತ್ತೆ ಇದು PV Narasimhan Rao. So here he has been known as the father of the economic reforms. Okay, father of the economic reforms ಅಂತ ಕರೀತಾರೆ. ಇವರು ಕೂಡ ಏನು ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ another one is the Chaudhary Charan Singh. Please keep in mind he is also the most important. Chaudhary Charan Singh. Okay, he is a champion of the farmers' rights. His birthday, our birthday 23rd December is celebrated as the National Farmers Day. National Farmers Day ಅನ್ನು ಚೌಧರಿ ಚರಣ್ ಸಿಂಗ್ ಅವ್ರ ಬರ್ತ್ಡೇ ದಿನ ಏನು ಸೆಲೆಬ್ರೇಟ್ ಅನ್ನು ಮಾಡ್ತಾರೆ. ನ್ಯಾಷನಲ್ ಫಾರ್ಮರ್ಸ್ ಡೇ. ಹಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಅನದರ್ ಒನ್ ಇಸ್ ದ MS ಸ್ವಾಮಿನಾಥನ್. MS ಸ್ವಾಮಿನಾಥನ್ ಅವ್ರಿಗೂ ಕೂಡ ಏನು ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ಆ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್. ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತೇಳಿ ಕರೀತಾರೆ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಟ್ ದ ಪೋಸ್ಟ್ ನಾಮಸ್ ಅಂತಂದ್ರೇನು ಆಫ್ಟರ್ ದ ಡೆತ್. ಓಕೆ, ಆಫ್ಟರ್ ದ ಡೆತ್ ಅವ್ರಿಗೆ ಕೊಡಲಾಗುತ್ತೆ ಇದನ್ನು ಭಾರತ ರತ್ನವನ್ನು. ಇಲ್ಲ ಕೊಡ್ತಾರೆ, ಹಾಗೇನಿಲ್ಲ, ಎಲ್ಲರಿಗೂ ಇನ್ ದ ಲಿವಿಂಗ್ ಅನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ LK ಅಡ್ವಾಣಿ ಆಲ್ಮೋಸ್ಟ್ ಆಲ್ ಆಫ್ಟರ್ ದ ಡೆತ್ ಅಂತಂದರೆ ಇವರು ಪೋಸ್ಟ್ ನಾಮಸ್ ಅಂತ ಹೇಳ್ತಾರೆ. ಓಕೆ, the key facts here, the establishment of the Bharat Ratna was in the January 2, 1954 by the president of the Rajendra Prasad. Okay, it has been established in the January 2, 1954 by the President Rajendra Prasad. The first recipients are C. Rajagopalachari, Swarnapalli Radhakrishna, CV Raman ಅವರಿಗೆ ಭಾರತ ರತ್ನವನ್ನು ಸಿಕ್ಕಿದೆ. ಹಿಯರ್ ದ ಫಸ್ಟ್ ಪೋಸ್ಟ್ ನಾಮನಸ್ ಅಂದರೆ ಆಫ್ಟರ್ ದ ಡೆತ್ ಯಾರಿಗೆ ಸಿಕ್ಕಿದೆ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಈ ಭಾರತ ರತ್ನವನ್ನು ಸಿಕ್ಕಿದೆ. ಫಸ್ಟ್ ವುಮೆನ್ ಯಾರಂತಂದರೆ ಇಂದಿರಾ ಗಾಂಧಿ ಅವರಿಗೆ ಭಾರತ ರತ್ನವನ್ನು ಸಿಕ್ಕಿದೆ, ಲೇಡಿ ಆಗಿರೋದ್ರಿಂದ ವುಮೆನ್. ದ ಫಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಆ್ಯಂಡ್ ದ ಯಂಗೆಸ್ಟ್ ರೆಸಿಪಿಯಂಟ್ ಅಂದರೆ ಸಚಿನ್ ತೆಂಡೂಲ್ಕರ್ ಆಟ್ ದ ಏಜ್ ಆಫ್ 40 ಅವರಿಗೆ ಏನು ಭಾರತ ರತ್ನವನ್ನು ಸಿಕ್ಕಿದೆ. ನಾನ್ ಇಂಡಿಯನ್ ರೆಸಿಪಿಯಂಟ್ಸ್ ಅಂದರೆ ಇಫ್ ಇನ್ ಕೇಸ್ ಈ ವಿಲ್ ಬಿ ನಾಟ್ ಅ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಇರಲಿಲ್ಲ ಅಂತಂದರೆ ಯಾರು ಸಿಕ್ಕಿದೆ ಅಂತಂದರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಭಾರತ ರತ್ನವನ್ನು ಸಿಕ್ಕಿದೆ. ಹಾಗೆ ನೆಲ್ಸನ್ ಮಂಡೇಲಾ ಅವ್ರಿಗೂ ಕೂಡ ಭಾರತ ರತ್ನವನ್ನು ಸಿಕ್ಕಿದೆ. ಓಲ್ಡೆಸ್ಟ್ ಪರ್ಸನ್ ಅನ್ನು ನೋಡೋದಾದರೆ ದುಂಡೋ ಕೇಶವ್ ಕಾರ್ವೆ ಅವರಿಗೆ ಭಾರತ ರತ್ನವನ್ನು ಸಿಕ್ಕಿದೆ. ಓಕೆ, ಆನ್ ಹೀಸ್ 100th ಬರ್ತ್ಡೇ. ಓಕೆ, 100th ಬರ್ತ್ಡೇ ದಿನ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ಡಿಸೈನ್ ಅನ್ನು ನೋಡೋದಾದರೆ ಓಕೆ, ದ ಡಿಸೈನ್ ಆಫ್ ದ ಭಾರತ ರತ್ನ, ದ ಮೆಡಲ್ ಈಸ್ ಶೇಪ್ಡ್ ಲೈಕ್ ಅ ಪೀಪಲ್ leaf with the sunburst image and the words Bharat Ratna in the Devanagiri. The reverse side has the state emblem of India and the motto Satyameva Jayate. ಸತ್ಯಮೇವ ಜಯತೆಯನ್ನು ಅದರಲ್ಲಿ ಬರೆದಿದ್ದಾರೆ. Here
Another point is that the constitutional rule under the Article 18 Clause 1 recipient cannot use Bharat Ratna as a title, prefix or a prefix to their names. Means ಅಲ್ಲೇನಾಗಿರುತ್ತೆ. So for in Indian Constitution Article 18 Clause 1 ಏನು ಹೇಳುತ್ತೆ ಅಂದರೆ abolitions of the title ಅಂತಂದ್ರೆ ಏನು, ಬಿಫೋರ್ ದ ಇಂಡಿಪೆಂಡೆನ್ಸ್ ದೇರ್ ವಾಸ್ ದ ಕಿಂಗ್ಸ್ ರೂಲ್ ಅಂದ್ರೇನು ರಾಜರಾಳಿಕೆಯನ್ನು ಇತ್ತು. ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಒಡೆಯವರಿದ್ದರು, ಹೈದರಾಬಾದರಲ್ಲಿ ನಿಜಾಮರಿದ್ದರು, ಮಹಾರಾಷ್ಟ್ರದಲ್ಲಿ ಪೇಶ್ವೆ, ಮರಾಠಾಸ್, ಗುಜರಾತಲ್ಲಿ ಎಲ್ಲಿ ಇದರಲ್ಲಿ ರಾಜಸ್ಥಾನಲ್ಲಿ ರಜಪೂತ್ಸರಿದ್ದರು, ಯು ಪಿಯಲ್ಲಿ ನವಾಬ್ರಿದ್ದು, ಈ ರೀತಿ ಕಡೆಯಲ್ಲೇನು ಅವ್ರಿಗೆ ರಾಜ ಮಾರ್ತಾಂಡ, ನವಾಬರು, ದಿವಾನರು, ಇಲ್ಲಾಂದರೆ ಏನು ಒಡೆಯರು, ಈ ರೀತಿ ಕರಿತಿದ್ರು. ಅದಕ್ಕಾಗಿ ಅಲ್ಲೇನಾಗುತ್ತೆ, ಅದನ್ನು ಅಬಾಲಿಷನ್ಸ್ ಆಫ್ ದ ಟೈಟಲ್ ಆಫ್ಟರ್ ದ ಇಂಡಿಪೆಂಡೆನ್ಸ್, ಓಕೆ, ನಮಗೇನು ಇಂಡಿಪೆಂಡೆನ್ಸಿಗೆ ಆ ಟೈಟಲ್ಸ್ಗಳನ್ನು ಅಲ್ಲೇ ಏನು ಮಾಡ್ತಾರೆ, ಅಬಾಲಿಷನ್ಸನ್ನು ಮಾಡ್ತಾರೆ. ಇದಕ್ಕೇನು ಸಂಬಂಧ ಏನಂತಂದರೆ ಭಾರತ ರತ್ನವನ್ನು ಅವ್ರ ಹೆಸರು ಮುಂದೆ ಆಗಿರ್ಬೋದು ಹಿಂದೆ ಆಗಿರ್ಬೋದು ಯೂಸ್ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಸ್ಟಾರ್ಟಿಂಗ್ಗೆ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಅಂತೇಳಿ ಇಟ್ಕೊಳಕ್ಕೆ ಬರೋಂಗಿಲ್ಲ, ಸಚಿನ್ ತೆಂಡೂಲ್ಕರ್ ಭಾರತ ರತ್ನ ಅಂತ ಹೇಳೋದಲ್ಲೇನು ಇಟ್ಕೊಳಕ್ಕೆ ಬರೋಂಗಿಲ್ಲ. ಓಕೆ, ಈ ಕಾಯ್ದೆಯನ್ನು ಹೇಳುತ್ತೆ ಆರ್ಟಿಕಲ್ 18 Clause 1. ಎಸ್, ರೆಕಮೆಂಡೇಶನ್ ಯಾರು ಮಾಡ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್. ಓಕೆ, ಪ್ರೈಮ್ ಮಿನಿಸ್ಟರ್ ಅವರು ಪ್ರೆಸಿಡೆಂಟ್ಗೆ ರೆಕಮೆಂಡೇಶನನ್ನು ಮಾಡ್ತಾರೆ. ಓಕೆ, ಎಸ್. ಸೊ ಇಯರ್ ಮಾನಿಟ್ರಿ ಗ್ರ್ಯಾಂಟ್ ಅಂತಂದರೆ ಅವ್ರಿಗೆ ಯಾವುದೇ ರೀತಿಯಾದಲ್ಲ ಏನು ಕ್ಯಾಶ್ ಪ್ರೈಸನ್ನು ಇರೋಂಗಿಲ್ಲ, ಜೀರೋ ಕ್ಯಾಶ್ ಪ್ರೈಸನ್ನು ಏನು ಕೊಡ್ತಾರೆ. ಮೀನ್ಸ್ ಕ್ಯಾಶ್ ಪ್ರೈಸೇ ಇರೋಂಗಿಲ್ಲ, ನೋ ಮಾನಿಟ್ರಿ ವ್ಯಾಲ್ಯೂವನ್ನು ಇರುತ್ತೆ. ಅನದರ್ ಒನ್ ಇಸ್ ದ ಪದ್ಮ ಅವಾರ್ಡ್ಸ್. ಓಕೆ, ಪದ್ಮ ಅವಾರ್ಡ್ಸಲ್ಲಿ ನೋಡೋದಾದರೆ the second highest civilian honor is the Padma Vibhushana. Padma Vibhushana ಏನು ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂತೇಳಿ ಕರೀತಾರೆ, ಪದ್ಮ ವಿಭೂಷಣ. 2024 ನೋಡೋದಾದ್ರೆ ಯಾರ್ಯಾರಿಗೆಲ್ಲ ಸಿಕ್ಕಿದೆ ಅಂತಂದರೆ ವಿಜಯ್ ಜಯಂತಿ ಮಾಲಾ ಅವ್ರಿಗೆ ಸಿಕ್ಕಿದೆ, ಚಿರಂಜೀವಿ ಅವ್ರಿಗೆ ಸಿಕ್ಕಿದೆ, ಎಂ ವೆಂಕಯ್ಯ ನಾಯ್ಡು ಅವ್ರಿಗೆ ಸಿಕ್ಕಿದೆ, ಬಿಂದ್ರೇಶ್ವರ್ ಪಾಠಕ್ ಅವ್ರಿಗೆ ಸಿಕ್ಕಿದೆ, ಪದ್ಮ ಸುಬ್ರಹ್ಮಣ್ಯಂ ಅವರಿಗೆ ಏನು ಈ ಪದ್ಮವಿಭೂಷಣ್ ಅವಾರ್ಡ್ಸ್ಗಳನ್ನು ಸಿಕ್ಕಿದೆ. ಹಾಗೆ ಪದ್ಮಭೂಷಣ್ ಅವಾರ್ಡ್ಗಳನ್ನು ನೋಡೋದಾದರೆ ಮಿಥುನ್ ಚಕ್ರವರ್ತಿ ಅವರಿಗೆ ಸಿಕ್ಕಿದೆ ಇನ್ ದ 2024 ಇಯರಲ್ಲಿ, ಉಷಾ ಅವ್ರಿಗೆ ಸಿಕ್ಕಿದೆ, ಎಂ ಫಾತಿಮಾ ಅವ್ರಿಗೆ ಸಿಕ್ಕಿದೆ, ರೋಹನ್ ಬೋಪಣ್ಣ ಅವ್ರಿಗೆ ಸಿಕ್ಕಿದೆ, ವಿಜಯಕಾಂತ್ ಅವರಿಗೆ ಏನು ಪದ್ಮಭೂಷಣ್ ಅವಾರ್ಡ್ಸ್ಗಳನ್ನು ಸಿಕ್ಕಿದೆ. ಹಾಗೆ ಪದ್ಮಶ್ರೀ ಅವಾರ್ಡ್ಸ್ಗಳನ್ನು ನೋಡೋದಾದರೆ ಪ್ರಭಾತಿ ಬ್ರಾಹು ಅವ್ರಿಗೆ ಸಿಕ್ಕಿದೆ, ಅದು ಇಂಡಿಯನ್ ಫಸ್ಟ್ ಫೀಮೇಲ್ ಎಲಿಫೆಂಟ್ ಮಹೂಟು ಅಂತೇಳಿ ಅಸ್ಸಾಂ ಅವ್ರ ಕಡೆಯಿಂದ ಅಸ್ಸಾಂ ಅವ್ರಿಗೆ, ಜಗ್ಗೇಶ್ವರ್ ಅವ್ರಿಗೆ ಸಿಕ್ಕಿದೆ, ಚಾಮಿ ಮುರ್ಮು ಅವ್ರಿಗೆ ಸಿಕ್ಕಿದೆ, ಸತ್ಯನಾರಾಯಣ ಅವ್ರಿಗೆ ಸಿಕ್ಕಿದೆ, ಧೂಕು ಅವ್ರಿಗೆ ಸಿಕ್ಕಿದೆ ಪದ್ಮಶ್ರೀ ಅವಾರ್ಡ್ಸ್. ಓಕೆ, ಹಿಯರ್ ಪದ್ಮ ಅವಾರ್ಡ್ಸ್ಗಳಲ್ಲಿ ನೋಡೋದಾದರೆ ಇನ್ ದ ಹೆರಾರ್ಕಿ ಸಿಸ್ಟಮ್ ಹಿಯರ್ ಪದ್ಮ ವಿಭೂಷಣ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತೇಳಿ ಕರೀತಾರೆ. ಓಕೆ, ಆಫ್ಟರ್ ದ ಭಾರತ ರತ್ನ ಪದ್ಮ ವಿಭೂಷಣ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಅವಾರ್ಡ್. ನೆಕ್ಸ್ಟ್ ನೋಡೋದಾದರೆ ಪದ್ಮಭೂಷಣ ಈಸ್ ದ ಥರ್ಡ್ ಹೈಯೆಸ್ಟ್ ಅವಾರ್ಡ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡೋದಾದರೆ ಪದ್ಮಶ್ರೀ ಇಸ್ ದ ಫೋರ್ತ್ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಅಂತೇಳಿ ಕರೀತಾರೆ. ಫೋರ್ತ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತೇಳಿ ಕರೀತಾರೆ. ಹಿಯರ್ ಫಸ್ಟ್ ರೆಸಿಪಿಯೆಂಟ್ಸ್ಗಳನ್ನು ನೋಡೋದಾದರೆ ಸತ್ಯೇಂದ್ರನಾಥ್ ಬೋಸ್ ಆಗಿರ್ಬೋದು, ನಂದಲಾಲ್ ಬೋಸ್ ಆಗಿರ್ಬೋದು, ಜಾಕೀರ್ ಹುಸೇನ್ ಆಗಿರ್ಬೋದು, ಬಾಲಾ ಸಾಹೇಬ್ ಗಂಗಾಧರ್ ಖೇರ್ ಅವ್ರು ನೋಡಿರ್ಬೋದು, ವಿ.ಕೆ. ಕೃಷ್ಣನ್ ಮೆಮೋನ್ ಆಗಿರ್ಬೋದು, ಈ ರೀತಿ ಏನು ಪದ್ಮ ಅವಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 120ಗಿಂತ ಮೇಲೇನು ರೆಸಿಪಿಯೆಂಟ್ಸ್ಗವ್ರಿಗೆ ಏನು ಕೊಡೋಂಗಿಲ್ಲ. ಹಿಯರ್ 2025 to 2026ಗಳನ್ನು ನೋಡೋದಾದರೆ ಹಿಯರ್ P.R. ಶ್ರೀಜೇಶ್ ಅವ್ರಿಗೆ ಕೊಟ್ಟಿದ್ದಾರೆ ಹಾಕಿಯಲ್ಲಿ, ಅನಂತ್ ನಾಗ್ ಅವ್ರಿಗೆ ಕೊಟ್ಟಿದ್ದಾರೆ, ಅಲಂಕ್ ಅವ್ರಿಗೆ ಕೊಟ್ಟಿದ್ದಾರೆ, ಮಮ್ಮೂಟಿ ಅವ್ರಿಗೆ ಏನು ಈ ಪದ್ಮ ಅವಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಎಸ್, ಪ್ಲೀಸ್ ಕೀಪ್ ಇನ್ ಮೈಂಡ್ ಈ 4 ವ್ಯಕ್ತಿಗಳನ್ನು ಹೆಸರನ್ನು ನೆನಪಿಟ್ಕೊಳ್ಳಿ ಪ್ಲೀಸ್, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ.
ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಅವಾರ್ಡನ್ನು ನೋಡೋದಾದರೆ ನೋಬಲ್ ಪ್ರೈಸನ್ನು ನೋಡೋದಾದರೆ ಇನ್ 2025 ನೋಬಲ್ ಅವಾರ್ಡನ್ನು ಡಿಕ್ಲೇರ್ ಮಾಡಿದರು. ಇದರಲ್ಲಿ ಏನು ಯಾವ್ಯಾವ ಕ್ಯಾಟಗರಿಯಲ್ಲಿ ಕೊಡ್ತಾರೆ ಅಂತಂದರೆ ನೋಬಲಲ್ಲಿ ಪೀಸ್ ಆಗಿರ್ಬೋದು, ಲಿಟ್ರೇಚರ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಈ ಫೀಲ್ಡಲ್ಲಿ ಏನು ನೋಬಲ್ ಅವಾರ್ಡನ್ನು ಕೊಡ್ತಾರೆ. ಸೊ ನಾವೆಲ್ಲ ಲಾಸ್ಟ್ ವಿಡಿಯೋಲ್ಲಿ ನೋಡಿದ್ದೀವಿ. ಎಕನಾಮಿಕ್ಸ್ 1968 ಸ್ವೀಡನ್ ದೇಶದಿಂದ ಎಕನಾಮಿಕ್ಸ್ ಕ್ಷೇತ್ರಕ್ಕೆ ನೋಬಲ್ ಅವಾರ್ಡನ್ನು ಕೊಡ್ತಾರೆ. ಹಿಯರ್ ಪೀಸಲ್ಲಿ ನೋಡೋದಾದರೆ ಮಾರಿಯಾ ಕೊರೆನಾ ಮೆಕ್ಯಾಡೋ ಅವರಿಗೆ ಸಿಕ್ಕಿದೆ. ಲಿಟ್ರೇಚರಲ್ಲಿ ಲಾಜ್ಲೋ ಅವ್ರಿಗೆ ಸಿಕ್ಕಿದೆ. ಫಿಸಿಕ್ಸಲ್ಲಿ ಜಾನ್ ಕ್ಲಾರ್ಕ್ ಅವ್ರಿಗೆ ಸಿಕ್ಕಿದೆ. ಮೈಕಲ್ ಡಿವೋಟ್ ಅವ್ರಿಗೆ ಸಿಕ್ಕಿದೆ. ಜಾನ್ ಮಾರ್ಟಿನ್ ಅವ್ರಿಗೆ ಸಿಕ್ಕಿದೆ ಫಿಸಿಕ್ಸಲ್ಲಿ. ಕೆಮಿಸ್ಟ್ರಿಯಲ್ಲಿ ನೋಡೋದಾದರೆ ಸುಸುಮು ಅವ್ರಿಗೆ ಸಿಕ್ಕಿದೆ. ರಿಚರ್ಡ್ ಅವ್ರಿಗೆ ಸಿಕ್ಕಿದೆ. ಒಮರ್ ಅವ್ರಿಗೆ ನೋಬಲ್ ಅವಾರ್ಡನ್ನು ಸಿಕ್ಕಿದೆ. ಮೆಡಿಸಿನ್ ಕ್ಷೇತ್ರದಲ್ಲಿ ನೋಡೋದಾದರೆ ಮೇರಿ ಬುರ್ನೋನ್ ಅವ್ರಿಗೆ ಸಿಕ್ಕಿದೆ. ಫೆರಡ್ ರಾಮ್ಸೆಲ್ಡ್ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟ್ ಒನ್ ಇಸ್ ಶಿಮೋನ್ ಅವ್ರಿಗೆ ಸಿಕ್ಕಿದೆ ಮೆಡಿಸಿನ್ ಕ್ಷೇತ್ರಗಳಲ್ಲಿ. ಎಕನಾಮಿಕ್ಸ್ಗಳಲ್ಲಿ ನೋಡೋದಾದರೆ ಜೋಯಲ್ ಮೊಯ್ಕೆ ಅವ್ರಿಗೆ ಸಿಕ್ಕಿದೆ. ಫಿಲಿಪಿ ಅವ್ರಿಗೆ ಸಿಕ್ಕಿದೆ. ಪೀಟರ್ ಅವರಿಗೆ ಎಕನಾಮಿಕ್ಸ್ ಕ್ಷೇತ್ರಗಳಲ್ಲಿ ಏನು ನೋಬಲ್ ಅವಾರ್ಡನ್ನು ಸಿಕ್ಕಿದೆ. 2025 ಲಿಸ್ಟ್ ಆಗಿರುತ್ತೆ. ಇದನ್ನು 2024 ನೋಬಲ್ ಪ್ರೈಸ್ ಅವಾರ್ಡನ್ನು ನೀವು ನೋಡ್ಕೋಬೋದು. ಜಸ್ಟ್ ನೋಡ್ಕೊಳ್ಳಿ. ಓಕೆ, ಇದನ್ನೇನು ಕೇಳಂಗಿಲ್ಲ. ಆಲ್ಮೋಸ್ಟ್ ಆಲ್ ನಿಮಗೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿದಲ್ಲ ಇದು ಡಾಟಾನ ನಾವು ಹಾಕಿದ್ದು. ಎಸ್, ದ ನೆಕ್ಸ್ಟ್ ಒನ್ ಈಸ್ ರಿಗಾರ್ಡಿಂಗ್ ಅಬೌಟ್ ದ ಇಂಡಿಯನ್ಸ್. ಇಂಡಿಯನ್ಸ್ ಯಾರ್ಯಾರು ಇಂಡಿಯನ್ಸ್ಗೆಲ್ಲ ನೋಬಲ್ ಅವಾರ್ಡ್ಗಳನ್ನು ಸಿಕ್ಕಿದೆ ಅಂತ ನೋಡೋಣ. ದ ಫಸ್ಟ್ ಒನ್ ಈಸ್ ದ ರವೀಂದ್ರನಾಥ್ ಟ್ಯಾಗೋರ್. ಇನ್ ದ ಇಯರ್ 1913 ಒಳಗೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಲಿಟ್ರೇಚರ್ ಫೀಲ್ಡಲ್ಲಿ ದ ಫಸ್ಟ್ ಇಂಡಿಯನ್ ಹಾಗೂ ಏಷ್ಯನ್ ಏಷ್ಯಾದಲ್ಲೇ ಹಾಗೂ ಇಂಡಿಯನ್ ಪರ್ಸನ್ ಆಗಿರೋವಂಥವ್ರು ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ನೋಬಲ್ ಅವಾರ್ಡನ್ನು ಸಿಕ್ಕಿರುತ್ತೆ. ಟು ವಿನ್ ದ ಗೀತಾಂಜಲಿ ಆನ್ ದ ನೋವೆಲ್ ಆಫ್ ದ ಗೀತಾಂಜಲಿ. ಆ ನೋವೆಲ್ಗೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ನೋಬಲ್ ಅವಾರ್ಡನ್ನು ಸಿಕ್ಕಿರುತ್ತೆ. ಹಾಗೆ ನೆಕ್ಸ್ಟ್ ಸಿ ವಿ ರಾಮನ್ ಅವ್ರಿಗೂ ಕೂಡ ಏನು ನೋಬಲ್ ಅವಾರ್ಡನ್ನು ಸಿಕ್ಕಿರುತ್ತೆ. ಇನ್ ದ ಫೀಲ್ಡ್ ಆಫ್ ದ ಫಿಸಿಕ್ಸ್ ಅವ್ರಿಗೆ ಆನ್ ದ ರಾಮನ್ ಎಫೆಕ್ಟ್ ಸಂಬಂಧ ನೋಬಲ್ ಅವಾರ್ಡನ್ನು ಸಿಕ್ಕಿರುತ್ತೆ. ಎಸ್, ನೆಕ್ಸ್ಟ್ ನೋಡೋದಾದರೆ ಮದರ್ ತೆರೇಸಾ ಅವ್ರಿಗೂ ಕೂಡ ಏನು ನೋಬಲ್ ಅವಾರ್ಡನ್ನು ಸಿಕ್ಕಿದೆ. ಸೊ ಇನ್ ದ ಫೀಲ್ಡ್ ಆಫ್ ದ ಪೀಸ್ ದ ಫಸ್ಟ್ ಇಂಡಿಯನ್ ವುಮೆನ್ ನೋಬಲ್ ಅವಾರ್ಡ್ ಸಿಕ್ಕಿದ್ದು ಯಾರು? ಮದರ್ ತೆರೇಸಾ. ಅಮೃತ್ ಸೇನ್ ಅವ್ರಿಗೂ ಕೂಡ ಏನು ನೋಬಲ್ ಅವಾರ್ಡನ್ನು ಸಿಕ್ಕಿದೆ. ಇನ್ ದ ಫೀಲ್ಡ್ ಆಫ್ ದ ಎಕನಾಮಿಕ್ಸಲ್ಲಿ ಅವ್ರಿಗೂ ಕೂಡ ನೋಬಲ್ ಅವಾರ್ಡನ್ನು ಸಿಕ್ಕಿದೆ. ಕೈಲಾಶ್ ಅವ್ರಿಗೂ ಅಲ್ಲೇನು ನೋಬಲ್ ಅವಾರ್ಡನ್ನು ಸಿಕ್ಕಿದೆ ಇನ್ ದ ಫೀಲ್ಡ್ ಆಫ್ ದ ಪೀಸ್. ಅನದರ್ ಒನ್ ಇಸ್ ದ ಅಭಿಜಿತ್ ಬ್ಯಾನರ್ಜಿ ಅವ್ರಿಗೂ ಕೂಡ ಅಲ್ಲೇನು ಇನ್ ದ ಫೀಲ್ಡ್ ಆಫ್ ದ ಎಕನಾಮಿಕ್ಸ್ ಅವ್ರಿಗೂ ಕೂಡ ಏನು ನೋಬಲ್ ಅವಾರ್ಡನ್ನು ಸಿಕ್ಕಿದೆ. ರೀಸೆಂಟ್ ಆಗಿರುವಂಥ ಡಾಟಾ ಇದು 2019 ಅಭಿಜಿತ್ ಬ್ಯಾನರ್ಜಿ. ಪ್ಲೀಸ್ ಕೀಪ್ ಇನ್ ಮೈಂಡ್ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ದ ನೋಬಲ್ ಪ್ರೈಸ್ ಫಾರ್ ದ ಇಂಡಿಯನ್. ಹಾಗಾದರೆ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಇನ್ ಲಾಸ್ಟ್ ವಿಡಿಯೋಲಿ ನಾವು ಹೇಳಿದ್ದೀವಿ ಫ್ಯಾಕ್ಟ್ಸ್ಗಳನ್ನು. ಆದರೂ ಕೂಡ ಒಂದ್ಸಲ ರಿವಿಷನನ್ನು ಮಾಡೋಣ. ಎಸ್ಟಾಬ್ಲಿಷ್ಮೆಂಟನ್ನು ನೋಡೋದಾದರೆ ಹಿಯರ್ ಆಲ್ಫ್ರೆಡ್ ನೋಬಲ್ ಅಂಥೇಳಿ ಇವರು ಇನ್ವೆಂಟ್ ಮಾಡಿದ್ದು ಡೈನಮೈಟನ್ನು. ನೀವು ಕಲ್ಲು ಬಂಡೆಯನ್ನು ನೋಡಿರ್ತೀರ. ಆ ಕಲ್ಲು ಬಂಡೆಯೊಳಗೆ ಅಲ್ಲಿ ಡೈನಮೈಟ್ ಅಂದರೆ ಅದನ್ನೇನು ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ ಅದನ್ನೇ ಇವರು ಇನ್ವೆಂಟನ್ನು ಮಾಡಿದ್ದು. ಇವರು ಏನು 1895 ಇವರನ್ನು ನೋಬಲ್ ಅವಾರ್ಡ್ಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತಾರೆ. ಹಾಗೆ 1901 ಈ ನೋಬಲ್ ಅವಾರ್ಡ್ಸ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ರಿಗಾರ್ಡಿಂಗ್ ಅಬೌಟ್ ದ ಎಕನಾಮಿಕ್ಸ್, ಆಗಲೇ ಹೇಳ್ದಂಗೆ ಎಕನಾಮಿಕ್ಸ್ಗಳಲ್ಲಿ ಇನ್ ದ ಇಯರ್ ಆಫ್ 1968 ಎಕನಾಮಿಕ್ಸ್ ಫೀಲ್ಡಲ್ಲಿ ಕೂಡ ಏನು ನೋಬಲ್ ಅವಾರ್ಡ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಯರ್ ದ ಸೆರೆಮನಿ ಡೇಟ್ ಯಾವಾಗತ್ತಂದರೆ ಡಿಸೆಂಬರ್ 10ಗೆ ಎದಕ್ಕೆ ಕೊಡ್ತಾರೆ ಅಂತಂದರೆ ಹಿಯರ್ ದ ಡೆತ್ ಆನಿವರ್ಸರಿ ಆಫ್ ದ ನೋಬಲ್. ಅವ್ರದ್ದು ಡೆತ್ ಆನಿವರ್ಸರಿ ಇರೋ ಕಾರಣ ಅದೇ ದಿನ ಅಲ್ಲೇನು ನೋಬಲ್ ಅವಾರ್ಡ್ಸ್ಗಳನ್ನು ಕೊಡ್ತಾರೆ. ಎಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಅಬೌಟ್ ದ ನೋಬಲ್ ಪ್ರೈಸ್.
Another one is the Man Booker Prize ಬರುತ್ತೆ. Another one is the Man Booker Prize. So here the most important is the 2025 ಅಲ್ಲಿ ಬುಕರ್ ಪ್ರೈಸ್ ಅನ್ನ ಡೇವಿಡ್, ಓಕೆ, ಡೇವಿಡ್ ಅವ್ರಿಗೆ ಸಿಗುತ್ತೆ. ಯಾವ ಬುಕ್ಕಿಗೆ ಅಂತಂದ್ರೆ ಫ್ಲೆಶ್, ಓಕೆ, ಫ್ಲೆಶ್, ಈ ಫ್ಲೆಶ್ ಬುಕ್ಕಿಗೆ ಅಲ್ಲಿ ಅವ್ರಿಗೇನು ಬುಕರ್ ಪ್ರೈಸ್ ಅನ್ನ ಸಿಗುತ್ತೆ. ನೆಕ್ಸ್ಟ್ ಅನದರ್ ಒನ್ ಇಸ್ ದ ಇಂಟರ್ನ್ಯಾಷನಲ್ ಬುಕ್ಕರ್ ಅವಾರ್ಡ್. ಅವ್ರಿಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸನ್ನು ಬಾನು ಮುಸ್ತಕ್ ಅವ್ರಿಗೆ ಈ ಮ್ಯಾನ್ ಬುಕ್ಕರ್ ಪ್ರೈಸ್ ಅವಾರ್ಡನ್ನು ಸಿಗುತ್ತೆ. ಹಾರ್ಟ್ ಲ್ಯಾಂಪ್ ಅಂಥೇಳಿ ಬುಕ್ಕಿಗೆ ಇವ್ರಿಗೆ ಮ್ಯಾನ್ ಬುಕ್ಕರ್ ಪ್ರೈಸನ್ನು ಸಿಗುತ್ತೆ. ದೀಸ್ ನೇಮ್ಸ್ ಆರ್ ದ ಇಂಪಾರ್ಟೆಂಟ್, ಓಕೆ, ಇದನ್ನು ನೀವು ಕಂಪಲ್ಸರಿ ನೆನಪಿಟ್ಕೊಳ್ಳೇಬೇಕು. ದೀಸ್ ಆರ್ ದ ಇಂಪಾರ್ಟೆಂಟ್ ನೇಮ್ಸ್ ಇನ್ ದ ಎಕ್ಸಾಮಿನೇಷನ್. ಕೇಳ್ತಾರೆ ಇದನ್ನು ಕಂಪಲ್ಸರಿ. ಹಾಗೆ ನೋಡೋದಾದರೆ ಇಂಪಾರ್ಟೆಂಟ್ ವಿನ್ನರ್ಸ್ಗಳನ್ನು ನೋಡೋದಾದರೆ, ಸೊ ಹಿಯರ್ ವಿ.ಎಸ್. ನಾಯಪೋಲು ಅವ್ರಿಗೆ ದ ಫಸ್ಟ್ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಟು ವಿನ್ ದ ಮ್ಯಾನ್ ಇನ್ ಅ ಫ್ರೀ ಸ್ಟೇಟ್, ದಟ್ ಈಸ್ ದ ಮ್ಯಾನ್ ಬುಕ್ಕರ್ ಪ್ರೈಸನ್ನು ಸಿಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ನೇಮ್ಸ್ಗಳನ್ನು ನೋಡೋದಾದರೆ ಅರುಂಧತಿ ರಾಯ್, ದ ಫಸ್ಟ್ ಇಂಡಿಯನ್ ವುಮೆನ್ ಆ್ಯಂಡ್ ಇಂಡಿಯನ್ ಸಿಟಿಸನ್ಸ್ ಟು ವಿನ್ ಅ ಮ್ಯಾನ್ ಬುಕ್ಕರ್ ಪ್ರೈಸ್ ಅಂತಲೂ ಹೇಳ್ಬೋದು. ಅನದರ್ ಒನ್ ಈಸ್ ದ ಕಿರಣ್ ದೇಸಾಯಿ ಆಲ್ಸೋ ಒನ್ ದ ಮ್ಯಾನ್ ಬುಕ್ಕರ್ ಪ್ರೈಸ್, ಒನ್ ಫಾರ್ ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಲೇ ಹೇಳ್ತಾರೆ. ಹಾಗೆ ಅರವಿಂದ್ ಅಡಿಗ, ಗೀತಾಂಜಲಿ ಶ್ರೀ ಅವ್ರಿಗೂ ಕೂಡ ಮ್ಯಾನ್ ಬುಕ್ಕರ್ ಪ್ರೈಸ್, ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸನ್ನು ಸಿಕ್ಕಿದೆ. ಎಸ್, ಸೊ ಇಯರ್ ಇನ್ನೊಂದು ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಇದು ಲಾಸ್ಟ್ ವಿಡಿಯೋಲಿ ಹೇಳಿದ್ದೀವಿ, ಅದು ಕೂಡ ಹೇಳ್ತಾ ಇದ್ವಿ. ಹಿಯರ್ ಎಸ್ಟಾಬ್ಲಿಷ್ಮೆಂಟ್ ಬುಕ್ಕರ್ ಪ್ರೈಸಿಂದ 1969 ಆಗುತ್ತೆ. ಇದನ್ನು ಯಾರು ಕೊಡ್ತಾರಂತಂದರೆ ಬ್ರಿಟಿಷ್ ಅವರು ಕೊಡ್ತಾರೆ. ಈ ಅವಾರ್ಡನ್ನು ಬುಕ್ಕರ್ ಪ್ರೈಸನ್ನು ಯಾರು ಕೊಡ್ತಾರೆ ಅಂತಂದರೆ ಬ್ರಿಟಿಷ್ ಅವರು ಕೊಡ್ತಾರೆ. ಎಸ್, ಇದರಲ್ಲಿ ನೆಕ್ಸ್ಟ್ ಅನದರ್ ನೋಡೋದಾದರೆ, ಇಲ್ಲಿ ರೀಸೆಂಟ್ ಆಗಿರುವಂಥ ನೇಮ್ಸ್ಗಳನ್ನು ನೋಡೋದಾದರೆ ಕಿರಣ್ ದೇಸಾಯಿ ಅವರು ಶಾರ್ಟ್ ಲಿಸ್ಟೆಡ್ ಫಾರ್ ದ ಲೋನ್ಲಿನೆಸ್ ಆಫ್ ದ ಸೋನಿಯಾ ಆ್ಯಂಡ್ ದ ಸೋನಿಗೆ ಬುಕ್ಕರ್ ಪ್ರೈಸ್ಗೆ ಸೆಲೆಕ್ಷನ್ ಅಂದರೆ ನಾಮಿನೇಟ್ ಆಗಿದ್ದಾರೆ, ಶಾರ್ಟ್ ಲಿಸ್ಟೆಡನ್ನು ಆಗಿದ್ದಾರೆ. ಎಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ದ ಮ್ಯಾನ್ ಬುಕ್ಕರ್ ಪ್ರೈಸ್ ಆರ್ ದ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅಂತಲೂ ಕರೀತಾರೆ. ಹಿಯರ್ ಅನದರ್ ಅವಾರ್ಡ್ ಈಸ್ ದ ವ್ಯಾಸ ಸಮ್ಮಾನನ್ನು ನೋಡೋದಾದರೆ, here Vyasa Samman is one of the most prestigious literary award given annually for outstanding Hindi literature ಅಲ್ಲಿ ಯಾರು ಅತಿ ಹೆಚ್ಚು ಸಾಧನೆಗಳನ್ನು ಮಾಡಿದ್ದಾರೆ, ಓಕೆ, ಕವನಗಳನ್ನು ಬರೆದಿದ್ದಾರೆ, ಕವಿತೆಗಳನ್ನು ಬರೆದಿದ್ದಾರೆ, ಸ್ಟೋರಿಯನ್ನು ಬರೆದಿದ್ದಾರೆ, ಅವ್ರಿಗೇನು ವ್ಯಾಸ ಸಮ್ಮಾನನ್ನು ಕೊಡ್ತಾರೆ ಇನ್ ಹಿಂದಿ ಲ್ಯಾಂಗ್ವೇಜ್ ಓನ್ಲಿ. ಓಕೆ, ಅದರಲ್ಲಿ ನೋಡೋದಾದರೆ ಇನ್ 2024 ಸೂರ್ಯಬಲ್ಲ ಅವರಿಗೆ ಈ ವ್ಯಾಸ ಸಮ್ಮಾನನ್ನು ಕೊಟ್ಟಿದ್ದಾರೆ. ಕೌನೋ ದೇಸ್ಕೋ ವಾಸಿ ವೇಣು ಕಿ ಡೈರಿ ಅಂತೇಳಿ ಇದು ಬುಕ್ ಹೆಸರನ್ನು ಇರುತ್ತೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ವ್ಯಾಸ ಸಮ್ಮಾನ್. ಓಕೆ, ವ್ಯಾಸ ಸಮ್ಮಾನಲ್ಲಿ ನೋಡ್ಬೋದು. ಹಿಯರ್ ನೀವು ನೋಡ್ಬೋದು ವ್ಯಾಸ ಸಮ್ಮಾನ್ ಎಸ್ಟಾಬ್ಲಿಷ್ಡ್ ಇನ್ ದ 1991. ದ ಇನ್ಸ್ಟಿಟ್ಯೂಷನ್ ಬೈ ದ ಕೆ ಕೆ ಬಿರ್ಲಾ ಫೌಂಡೇಶನ್ ಅವರು ಈ ವ್ಯಾಸ ಸಮ್ಮಾನನ್ನು ಕೊಡ್ತಾರೆ. ಹಿಯರ್ ಆಲ್ಸೋ ದೀಸ್ ಫೌಂಡೇಶನ್ ಆಲ್ಸೋ ಗಿವ್ಸ್ ದ ಸರಸ್ವತಿ ಸಮ್ಮಾನ್ ಹಾಗೂ ಬಿಹಾರಿ ಪುರಸ್ಕಾರ ಕೂಡ ಅಲ್ಲೇನು ಕೆ ಬಿರ್ಲಾ ಫೌಂಡೇಶನ್ ಅವರೇ ಕೊಡ್ತಾರೆ. ಹಿಯರ್ ದ ಮನಿ ಪ್ರೈಸ್, ಓಕೆ, ಎಷ್ಟು ಪ್ರೈಸನ್ನು ಇರುತ್ತೆ ಅಂದರೆ 4 lakh rupees ಇರುತ್ತೆ. ದ ಫಸ್ಟ್ ರೆಸಿಪಿಯೆಂಟ್ ಅಂತ ನೋಡೋದಾದರೆ ರಾಮ್ ವಿಲಾಸ್ ಶರ್ಮಾ ಅವರಿಗೆ ಈ ವ್ಯಾಸ ಸಮ್ಮಾನನ್ನು ಕೊಟ್ಟಿರುತ್ತಾರೆ. ಎಸ್, there will be a comparison between these. ಓಕೆ, ಕೆ ಬಿರ್ಲಾ ಫೌಂಡೇಶನ್ ಅವರು ಸರಸ್ವತಿ ಸಮ್ಮಾನ್ ಕೊಡ್ತಾರೆ, ವ್ಯಾಸ ಸಮ್ಮಾನನ ಕೊಡ್ತಾರೆ, ಬಿಹಾರ್ ಪುರಸ್ಕಾರನ ಕೊಡ್ತಾರೆ. ಸರಸ್ವತಿ ಸಮ್ಮಾನಲ್ಲಿ 22 ಲ್ಯಾಂಗ್ವೇಜಸ್ಸನ್ನು ಇರಬೇಕು, ವ್ಯಾಸ ಸಮ್ಮಾನಲ್ಲಿ ಹಿಂದಿ ಲ್ಯಾಂಗ್ವೇಜಸ್ ಅಷ್ಟೇ, ಬಿಹಾರಿ ಪುರಸ್ಕಾರಲ್ಲಿ ಹಿಂದಿ ಮತ್ತು ರಾಜಸ್ಥಾನಿ ಲ್ಯಾಂಗ್ವೇಜಸ್ಸನ್ನು ಅಷ್ಟೇ ಕನ್ಸಿಡರೇಷನನ್ನು ಮಾಡ್ತಾರೆ. ಹಿಯರ್ ಯು ವಿಲ್ ನೋಟಿಸ್ ದಟ್ ದ 22 ಲ್ಯಾಂಗ್ವೇಜಸ್ ಇನ್ ದ 8th ಶೆಡ್ಯೂಲ್ ಅಂಥೇಳಿ ಕರೀತಾರೆ. ಸೊ ಹಿಯರ್ ಅಲ್ಲೇನಾಗುತ್ತಂತಂದರೆ 8th ಶೆಡ್ಯೂಲಲ್ಲಿ 22 ಲ್ಯಾಂಗ್ವೇಜಸ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ. ಈ 22 ಲ್ಯಾಂಗ್ವೇಜಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಕನ್ನಡ, ಮರಾಠಿ, ತೆಲುಗು, ತಮಿಳ್, ಮಲಯಾಳಂ, ಒಡಿಸ್ಸಾ, ಬೆಂಗಾಲಿ, ಉರ್ದು, ಮಿತಾಲಿ, ಸಿಂತಾಲಿ, ಗುಜರಾತಿ, ಹಾಗೆ ಇದು ಈ ರೀತಿಯಲ್ಲಿ ಏನಿರುತ್ತೆ ಲ್ಯಾಂಗ್ವೇಜಸ್ಗಳನ್ನು ಇರುತ್ತೆ. ಇದನ್ನು ಇವರು ಬೆಂಗಾಲಿ ಆಗಿರ್ಬೋದು, ಹೀಗೆ ಅವರೇನು ಲ್ಯಾಂಗ್ವೇಜಸ್ಸನ್ನು
ಸೆಲೆಕ್ಟನ್ನು ಮಾಡಿದ್ದಾರೆ. ಮೀನ್ಸ್ ಸೊ ಇದು ಎದಕ್ಕಂತಂದರೆ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಬರಹ ಇದೆ, ಅಂದರೆ ಸ್ವರಗಳು ವ್ಯಂಜನಗಳು ಈ ರೀತಿ ಇದ್ದಾವೆ. ಸೊ ಅದಕ್ಕಾಗಿ ಅದನ್ನು ನಾವು ಲ್ಯಾಂಗ್ವೇಜಲ್ಲಿ, ನಮ್ಮ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಾವು ಕನ್ಸಿಡರೇಷನನ್ನು ಮಾಡ್ತೀವಿ. ಅನದರ್ ಎಕ್ಸಾಂಪಲ್ ಇಸ್ ಈ ನಮ್ಮ ಲಂಬಾಣಿ ಭಾಷೆ. ಓಕೆ, ಫಾರ್ ಎಕ್ಸಾಂಪಲ್ ಲಂಬಾಣಿ ಭಾಷೆಗೆ ಅಲ್ಲೆಲ್ಲಿ ಯಾವುದೇ ರೀತಿಯನ್ನು ಬರಹ ಇಲ್ಲ. ಓಕೆ, ಬರೀ ಮಾತಾಡ್ಬೋದು ಅಷ್ಟೇ, ಆದ್ರೇನು ಬರಹ ಇಲ್ಲ. ಅದಕ್ಕಾಗಿ ನಾವು ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ ನಾವು ಏನು ರೆಕಗ್ನೈಸನ್ನು ಮಾಡೋಂಗಿಲ್ಲ. ಎಸ್, ದಿಸ್ ಈಸ್ ದ ರಿಗಾರ್ಡಿಂಗ್ ಅಬೌಟ್ ದ 22 ಲ್ಯಾಂಗ್ವೇಜಸ್ ಇನ್ ಶೆಡ್ಯೂಲ್ 8. ಹಾಗೆ ನೆಕ್ಸ್ಟ್ ಅವಾರ್ಡನ್ನು ನೋಡೋದಾದರೆ ಆಸ್ಕರ್ ಅವಾರ್ಡನ್ನು ಇದನ್ನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೊಡ್ತಾರೆ. ಈ ಆಸ್ಕರ್ ಅವಾರ್ಡ್ಗಳನ್ನು ಕೊಡ್ತಾರೆ. ಹಿಯರ್ 2025 ಕ್ಯಾಟಗರಿಯಲ್ಲಿ ನೋಡೋದಾದರೆ ಬೆಸ್ಟ್ ಪಿಕ್ಚರನ್ನು ನೋಡೋದಾದರೆ ಅನೋರಾ ಅಂತ ಹೇಳ್ತಾರೆ. ಬೆಸ್ಟ್ ಡೈರೆಕ್ಟರ್ ಆದರೆ ಸೀನಾ ಬಾಕರ್ ಅಂತ ನೋಡ್ತಾರೆ. ಬೆಸ್ಟ್ ಆ್ಯಕ್ಟ್ರನ್ನು ನೋಡೋದಾದರೆ ಅಡ್ರೀನಾ ಬೋರ್ಡೆ ಅಂತ ನೋಡ್ತಾರೆ. ಬೆಸ್ಟ್ ಆ್ಯಕ್ಟ್ರೆಸ್ಸನ್ನು ನೋಡಿದ್ರೆ ಮಿಕಿ ಮ್ಯಾಂಡನಸ್ ಅನ್ನು ನೋಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ಸನ್ನು ನೋಡೋದಾದರೆ ಕೆರೀನಾ ಕುಲ್ಕಿಯನ್ ಅಂತ ನೋಡ್ತಾರೆ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ಸನ್ನು ನೋಡೋದಾದರೆ ಝೂಯಾ ಅಂತೇಳಿ ನೋಡ್ತಾರೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಅಬೌಟ್ ದ ಆಸ್ಕರ್. ಎಸ್, ಸೊ ಇಯರ್ 2024 ಡಾಟಾನ ನಿಮಗೆ ನಾವು ಕೊಟ್ಟಿದ್ದೀವಿ. ಇದನ್ನು ಕೂಡ ಒಂದ್ಸತ ಚೆಕ್ಔಟನ್ನು ಮಾಡಿ. ಹಿಯರ್ ನೋಟೇಬಲ್ ಪಾಯಿಂಟ್ ಈಸ್ ದ ಇಂಡಿಯನ್ ಹೈಲೈಟ್. ಓಕೆ, 2024 ಇಂಡಿಯನ್ ಪ್ರೊಡಕ್ಷನ್ ಡಿಸೈನರ್ ನಿತಿನ್ ಚಂದ್ರಕಾಂತ್ ದೇಸಾಯಿ ವಾಸ್ ದ ಹಾನರ್ಡ್ ಇನ್ ದ ಮೆಮೋರಿಯಂ ಸೆಗ್ಮೆಂಟ್ಸ್. ಅಲ್ಲಿ ಆಸ್ಕರ್ ಸಮ್ಮಾನದಲ್ಲಿ ಕೊಡಬೇಕಾದ್ರೆ ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ, ನಿತಿನ್ ಚಂದ್ರಕಾಂತ್ ದೇಸಾಯಿ ಅವರಿಗೆ. ಎಸ್, ಇದರಲ್ಲಿ ಆಸ್ಕರ್ ಅವಾರ್ಡಲ್ಲಿ ಯಾರ್ಯಾರು ಇಂಡಿಯನ್ಸ್ಗಳಿಗೆ ಅವ್ರಿಗೆಲ್ಲ ಏನು ಆಸ್ಕರ್ ಅವಾರ್ಡನ್ನು ಸಿಕ್ಕಿದೆ ಅನ್ನೋದು ನೋಡೋದಾದರೆ 1983 ಭಾನು ಅತಿಯಾ ಅವರಿಗೆ ಏನು ಫಾರ್ ದ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನರ್ಗೆ ಫಾರ್ ದ ಮೂವಿ ಗಾಂಧಿಗೆ ಅಲ್ಲೇನು ಆಸ್ಕರ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಸತ್ಯಜೀತ್ ರಾಯ್ ಅವ್ರಿಗೂ ಕೂಡ ಏನು ಆಸ್ಕರ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಹಾನರರಿ ಆರ್ಡರ್ ಲೈಫ್ ಟೈಮ್ ಅಚೀವ್ಮೆಂಟ್ಸ್ ಅಂತೇಳಿ, ಮೂವಿ ದಟ್ ಈಸ್ ದ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತೇಳಿ. 2009 AR ರೆಹಮಾನ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಆಸ್ಕರ್ ಅವಾರ್ಡನ್ನು ಬೆಸ್ಟ್ ಒರಿಜಿನಲ್ ಸ್ಕೋರ್ ಆ್ಯಂಡ್ ಸಾಂಗ್ ದ್ಯಾಟ್ ಫಾರ್ ದ ಫಿಲ್ಮ್ ಸ್ಲಮ್ ಡಾಗ್ ಬಿಲಿಯನಿಯರ್ ಅಂತೇಳಿ. 2009 ಗುಲ್ಜಾರ್ ಅವ್ರಿಗೆ ಕೊಟ್ಟಿದ್ದಾರೆ ಫಾರ್ ದ ಫೀಲ್ಡ್ ಆಫ್ ದ ಬೆಸ್ಟ್ ಒರಿಜಿನಲ್ ಸಾಂಗ್ ದಟ್ ಈಸ್ ದ ಜೈ ಹೋ ಸ್ಲಮ್ ಡಾಗ್ ಬಿಲಿಯನಿಯರ್ಗೆ ಕೊಟ್ಟಿದ್ದಾರೆ. 2009 ಅನದರ್ ಒನ್ ಈಸ್ ದ ರಿಸುಲ್ ಪೋಕೋಟೆ ದಟ್ ಈಸ್ ದ ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ದಟ್ ಈಸ್ ದ ಸ್ಲಮ್ ಡಾಗ್ ಮಿಲಿಯನಿಯರ್ ಅಂಥೇಳಿ. ಸೊ ಈಗ ರೀಸೆಂಟ್ ಆಗಿರುವಂಥ ಸಿಕ್ಕಿದ್ದು ಯಾವುದಂತಂದರೆ ಆಸ್ಕರ್ ಅವಾರ್ಡ್ 2023 ಕೆರವಾನಿ ಮತ್ತು ಚಂದ್ರ ಬೋಸ್ ಅವ್ರಿಗೆ ಏನು ಈ ಬೆಸ್ಟ್ ಸಾಂಗ್ ಫಾರ್ ದ ನಾಟು ಸಾಂಗ್ಗೆ ಫಾರ್ ದ ಫಿಲಮ್ ದಟ್ ಈಸ್ ದ RR ಇವರಿಗೆ ಆಸ್ಕರ್ ಅವಾರ್ಡನ್ನು ಕೊಟ್ಟಿದ್ದಾರೆ. 2023 ಅನದರ್ ದಟ್ ದ ಪರ್ಸನ್ಸ್ ಆರ್ ಕಾರ್ತಿಕಿ ಅವ್ರಿಗೆ, ಗುಂಟಿ ಅವ್ರಿಗೆ ಏನು ಬೆಸ್ಟ್ ಡಾಕ್ಯುಮೆಂಟ್ರಿ ಶೂಟ್ ಫಾರ್ ದ ಎಲಿಫೆಂಟ್ ವಿಸ್ಪರ್ಸ್ ಅಂಥೇಳಿ ಆಸ್ಕರ್ ಅವಾರ್ಡನ್ನು ಕೊಟ್ಟಿದ್ದಾರೆ. ದೀಸ್ ಆರ್ ದ ರಿಗಾರ್ಡಿಂಗ್ ಅಬೌಟ್ ದ ಆಸ್ಕರ್ ಅವಾರ್ಡ್ಸ್. ಎಸ್, ಸೊ ಅನದರ್ ಒನ್ ಈಸ್ ದ ಮೂರ್ತಿ ದೇವಿ ಅವಾರ್ಡನ್ನು ನೋಡೋದಾದರೆ ಮೂರ್ತಿ ದೇವಿ ಅವಾರ್ಡ್ ಈಸ್ ದ ಪ್ರೆಸ್ಟೀಜಿಯಸ್ ಲಿಟರರಿ ಹಾನರ್ ಇನ್ ಇಂಡಿಯಾ ಪ್ರೆಸೆಂಟೆಡ್ ಬೈ ಭಾರತೀಯ ಜ್ಞಾನಪೀಠ, ದ ಸೆಕೆಂಡ್ ಮೋಸ್ಟ್ ಲಿಟರರಿ ಪ್ರೈಸ್ ಆಫ್ಟರ್ ದ ಜ್ಞಾನಪೀಠ ಅವಾರ್ಡ್. ಓಕೆ, ಜ್ಞಾನಪೀಠ ಅವಾರ್ಡ್ ಆದಮೇಲೆ ಮೂರ್ತಿ ದೇವಿ ಅವಾರ್ಡನ್ನು ಕೊಡ್ತಾರೆ ಇನ್ ದ ಸೆಕ್ಟರ್ ಆಫ್ ದ ಲಿಟರರಿ. ಓಕೆ, ನೋಡೋದಾದರೆ ಇದರಲ್ಲಿ ಪ್ರೆಸೆಂಟ್ ಮೀನ್ಸ್ ಲಾಸ್ಟ್ 33rd ಎಡಿಷನಲ್ಲಿ ನೋಡೋದಾದರೆ ಡಾಕ್ಟರ್ ವಿಶ್ವನಾಥ್ ಪ್ರಸಾದ್ ತಿವಾರಿ ಅವರಿಗೆ ಈ ಏನು ಮೂರ್ತಿ ದೇವಿ ಅವಾರ್ಡನ್ನು ಕೊಟ್ಟಿರ್ತಾರೆ ಇನ್ ದ ಲ್ಯಾಂಗ್ವೇಜ್ ಆಫ್ ದ ಹಿಂದಿ. ಅಸ್ಥಿ ಅವ್ರ ಭಾವತಿ ಅಂಥೇಳಿ ಏನೋ ಆಟೋಗ್ರಫಿಯನ್ನು ಬರೆದಿರ್ತಾರೆ. ಅವರಿಗೆ ಮೂರ್ತಿ ದೇವಿ ಅವಾರ್ಡನ್ನು ಕೊಟ್ಟಿರುತ್ತಾರೆ. ಹಿಯರ್ ನೋಡೋದಾದರೆ ಒಂದು ಸ್ವಲ್ಪ GK ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಇನ್ಸ್ಟಿಟ್ಯೂಟೆಡ್ ಇನ್ 1961. Okay, instituted in the 1961, but the award has been given in the year 1983 ಅಲ್ಲಿ ಈ ಅವಾರ್ಡನ್ನು ಮೂರ್ತಿ ದೇವಿ ಅವಾರ್ಡನ್ನು ಕೊಡ್ತಾರೆ. ಪ್ರೆಸೆಂಟೆಡ್ ಬೈ ದ ಭಾರತೀಯ ಜ್ಞಾನಪೀಠ ರಿಸರ್ಚ್ ಆ್ಯಂಡ್ ಲಿಟ್ರರಿ ಆರ್ಗನೈಸೇಷನ್ ಕಡೆಯಿಂದ ಈ ಮೂರ್ತಿ ದೇವಿ ಅವಾರ್ಡನ್ನು ಕೊಡ್ತಾರೆ. ಯಾವ ಪರ್ಪಸ್ ಅಂದರೆ ದ ಇಂಡಿಯನ್ ಫಿಲಾಸಫಿ, ಕಲ್ಚರಲ್ ಹೆರಿಟೇಜ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಸಂಶೋಧನೆಯನ್ನು ಮಾಡಿದರೆ ಅವ್ರಿಗೆ ಮೂರ್ತಿ ದೇವಿ ಅವಾರ್ಡನ್ನು ಕೊಟ್ಟಿರುತ್ತಾರೆ. ಎಷ್ಟು
ಪ್ರೈಸ್ ಮನಿ ಇರುತ್ತಂದರೆ 4 lakh rupees ಅಂತ ಇರುತ್ತೆ. ಸೊ ಆಗಲೇ ಹೇಳ್ದಂಗೆ ಎಲಿಜಿಬಿಲಿಟಿ ಲ್ಯಾಂಗ್ವೇಜಸ್ ಮೀನ್ಸ್ ಸೊ ಇದರಲ್ಲಿ 8th ಲ್ಯಾಂಗ್ವೇಜಸ್ 22 ಲ್ಯಾಂಗ್ವೇಜಸ್ ಆಗಿರ್ಬೋದು ಪ್ಲಸ್ okay you have to mention here English also they have been recognized in the Murthy Devi award. Okay, yes. Here there are the Jnanapita and the Saraswati Sammans. There will be a confusion ಆಗಿದ್ರೆ ಇದನ್ನು ನೀವು ಈ ಟೇಬಲನ್ನು ರೆಫರ್ ಮಾಡ್ಬೋದು, ನಿಮಗೆ ಕ್ಲಿಯರ್ ಕಟ್ಟಾಗಿ ಇಮೇಜನ್ನು ಗೊತ್ತಾಗುತ್ತೆ. Yes, so another one is the Saraswati Samman Awards. Okay, ಈ ಸರಸ್ವತಿ ಸಮ್ಮಾನ್ ಆಗಿರ್ಬೋದು, ಸರಸ್ವತಿ ಸಮ್ಮಾನ್ ಅವಾರ್ಡನ್ನು ಆಗಿರ್ಬೋದು, ಜ್ಞಾನಪೀಠ ಅವಾರ್ಡನ್ನು ಆಗಿರ್ಬೋದು, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಆಗಿರ್ಬೋದು, ಅರ್ಜುನ್ ಅವಾರ್ಡ್ಗಳನ್ನು ಆಗಿರ್ಬೋದು, ದ್ರೋಣಾಚಾರ್ಯ ಅವಾರ್ಡ್ಗಳನ್ನು ಆಗಿರ್ಬೋದು, ಜ್ಞಾನಚಂದ್ ಅವಾರ್ಡ್ ಆಗಿರ್ಬೋದು. ಅನದರ್ ಒನ್ ಈಸ್ ದ ಆಗಾ ಖಾನ್ ಅವಾರ್ಡ್ ಆಗಿರ್ಬೋದು, ಪಿಟ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ ಆಗಿರ್ಬೋದು, ಗ್ರಾಮಿ ಅವಾರ್ಡ್ಸ್ಗಳನ್ನು ಆಗಿರ್ಬೋದು, ಗ್ಯಾಲಂಟ್ರಿ ಅವಾರ್ಡ್ಸ್ಗಳನ್ನು ಆಗಿರ್ಬೋದು. ಇವನ್ನೆಲ್ಲ ಏನು ಮಾಡ್ತೀವಿ ನಾವು ನೆಕ್ಸ್ಟ್ ವಿಡಿಯೋಲಿ ನಾವು ಕವರನ್ನು ಮಾಡ್ತೀವಿ. ಈಗಾಗಲೇ ಟೈಮನ್ನು ಜಾಸ್ತಿ ಆಗಿದೆ. ಎಸ್, ಸೊ ನಿಮಗೇನ್ರ ಈ ವಿಡಿಯೋನ ನಿಮಗೇನ್ರ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡಿ. ನಾವು ಪೂರ್ತಿ ಸಿಲೆಬಸ್ಸನ್ನು ಕವರನ್ನು ನಾವು ಮುಗಿಸ್ಕೊಡ್ತೀವಿ. ನೀವು ಎಕ್ಸಾಮ್ ಹೋಗಿದ್ದ ಮೊದಲಿಗೆ ನಾವು ಈ ವಿಡಿಯೋಸ್ಗಳನ್ನು ನಾವು ಕಂಪ್ಲೀಟ್ ಆಗಿದಲ್ಲ ನಾವು ಎಲ್ಲ ಸಿಲೆಬಸ್ಸನ್ನು ನಾವು ಮುಗಿಸೋಣ ಕೊಡ್ತೀವಿ. ಅಕಾರ್ಡಿಂಗ್ ಟು ದ ಸಿಲೆಬಸ್ ನಾವು ಡೈಲಿ ವಿಡಿಯೋಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ಏನು ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಅಣ್ಣ ಹಾಗೂ ಯಾರೇ ನೀವು ಅಗ್ನಿವೀರ್ಗೆ ಏನರ ಜಾಯ್ನ್ ಆಗಿದ್ದರೆ ಮೀನ್ಸ್ ಅಗ್ನಿವೀರ್ ಅಪ್ಲಿಕೇಶನ್ಸ್ಗಳನ್ನು ಹಾಕಿದರೆ ಅದಕ್ಕೆಲ್ಲ ನೀವು ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಎಸ್, thank you. We will see in the next class.